ಶ್ರೀ ಗಣೇಶಾಯ ನಮಃ. ಶ್ರೀ ಗುರುವೇ ನಮಃ. ಒಂದನೇ ಅಧ್ಯಾಯ. ಶ್ರೀ ಗಣಪ ನಮೋ ವಿಘ್ನಹರ ಶ್ರೀ ವಾಗದೀಶ್ವರಿ ವಾಣಿ ತವ ಪದ ಕೀಗಲೆರಹುತ ಬೇಡುವೆನು ಸನ್ಮತಿಯ ನೀಡೆಂದು. ಬಾಗುವೆನು ಜಗಜನನ ಸ್ಥಿತಿಲಯವಾಗೆ ಕಾರಣ ರಾಗ ಕಮಲಜ ಭೋಗಿಭೂಷಣ ಭೋಗಿ ಶಯನ ಸುನಾಗಭೂಷಣ ವರರ ಪದಗಳಿಗೆ ಎರಗುವೆನು ಸುರಸಿದ್ಧ ಕಿನ್ನರ ವರಗಣಕ್ಕೆ ಶಿರಬಾಗುವೆನು ಮುನೀವರ ಪರಾಶನ ವ್ಯಾಸ ವಾಲ್ಮೀಕ್ಯಾದಿ ಕವಿಗಳಿಗೆ ಅರಿಯದಿಯೇನ ಕಾವ್ಯ ರಚನೆಯ ಸರಸ್ವತಿ ಛಂದಸ್ಸು ಭಾಷೆಯ ಪರಿಯನದರಿಂಪಾಲಿಪುದು ನೀವೆನ್ನ ಕರುಣೆಯಲಿ ಮೆರೆವ ಸಾಕರೆ ವಂಶದಲಿತ ಹಿರಿಯ ಸಾಯನ್ ದೇವನಾಥನಿ ಗಿರುವ ಪುತ್ರನು ನಾಗನಾಥೆಂದೆನಿಪನವನಣುಗ ಪರಮಧಾರ್ಮಿಕ ದೇವರಾವನು ಅರಿಯಲಿ ತನ ಪುತ್ರ ಗಂಗಾಧರನ ಸುತ ಸರಸ್ವತಿ ಎಂಬುವ ನಾಮವೆನಗಿಯುವುದು. ಗುರುವು ಶ್ರೀ ನರಸಿಂಹ ಸರಸ್ವತಿ ನಿರುತ ನಮ್ಮೆಯ ವಂಶವನು ದಯೆ ಇರಿಸಿ ಪೊರೆಯುತ್ತಲಿಯರು ಪೇಳಿದರವರೇ ನನಗೀಗ ಗುರುಚರಿತ್ರೆಯ ನೊರೆವುದೆನ್ನುತ್ತ ಬರೆವೆ ನಾನದರಿಂದ ಪಾವನ ಚರಿತೆ ಇದನರಿದವರ ಬಯಕೆಗಳೆಲ್ಲ ಸಿದ್ಧಿಪವು. ಜಗವ ಸೃಷ್ಟಿಸುತ್ತಿರುವ ಬ್ರಹ್ಮನು ಬಗೆದು ರಕ್ಷಿಪ ಜಗವ ವಿಷ್ಣುವು ಅಗಜವಲ್ಲಭ ನವ ಮಹೇಶನು ಲಯಿಸುವನು ಜಗವ ಜಗದಿ ಕಾರಣ ಪುರುಷರಿವರೇ ಮಿಗಿದ ಮೂವರು ಮೂಲ ಶಕ್ತಿಗ ಲೊಗೆದು ಬರುವರು ಜಗದಿ ಧರ್ಮವನುಳಿಸಲವತರಿಸಿ. ಈ ತ್ರಿಮೂರ್ತಿಗಳೊಂದು ಗೂಡೆಯ ತ್ರಿಮುನಿಯಲ್ಲವತರಿಸಿ ದತ್ತಾತ್ರೇಯ ನೆನೆಸಿರುವ ಗುರುವಿಗೆ ಭಕ್ತಿಲೆರಗುವೆನು. ದಾತ್ರಿಯೊಳು ಶ್ರೀ ಗುರು ಚರಿತ್ರೆಯು ಶೋತೃಗಳವರ ಕಾಮಧೇನುವು ಪಾತ್ರರೆನಿಪರು ಪಠಣ ಮಾತ್ರದಿ ಬ್ರಹ್ಮ ಪದವಿಂಗೆ ಗುರುವು ನೆಲೆಸಿದ ಸ್ಥಾನ ಪಾವನ ತರದ ಮೈಮೆಯ ಕ್ಷೇತ್ರವೆನಿಪುದು. ಸರ್ವ ಜನ ಯಾತ್ರೆಯನ್ನು ಗೈಯುವುದು ಸೇವಿಸುತ್ತು ಗುರುವ ಪರಿಪರಿಯ ಬಯಕೆಗಳನ್ನೆಲ್ಲವನಿರದೆ ಪೂರ್ತಿಸಿಕೊಳ್ಳುತ್ತಿರುವರು. ಗುರುವೇ ಭಕ್ತರ ಕಲ್ಪತರು ಕಾರುಣ್ಯ ಗುಣನಿಧಿಯೂ ಕಮಲಭವ ಹರಿಹರರು ಕೂಡಿಯೇ ವಿಮಲ ದತ್ತಾತ್ರೇಯ ರೂಪದ ಲಮಿತ ಲೀಲೆಯ ತೋರುತ್ತಿರುವರು ಧರೆಯಲವತರಿಸಿ. ಕ್ರಮದಿ ದತ್ತಾತ್ರೇಯನು ಕುರುಪುರದಮಲ ತಾಣದಿ ತೋರುತ್ತಿರುವನು ಅಮರವರ ಶ್ರೀಪಾದವಲ್ಲಭನೆಂಬ ರೂಪದಲ್ಲಿ. ಮತ್ತೆ ತಾ ಶ್ರೀಪಾದವಲ್ಲಭನುತ್ತಮವತಾರದಲ್ಲಿ ಗಾಣಗ ಪತ್ತನದಿ ನರಸಿಂಹ ಸರಸ್ವತಿ ಎನಿಸಿ ಮೆರೆದಿಯರು. ದತ್ತಗುರು ಶ್ರೀಪಾದವಲ್ಲಭ ಸತ್ಯ ಶ್ರೀ ನರಸಿಂಹ ಸರಸ್ವತಿ ಎತ್ತಿದವತಾರವಿದು ಕ್ರಮದಲ್ಲಿ ಭರತ ಭೂಮಿಯೊಳು. ಶ್ರೀವರದ ನರಸಿಂಹ ಸರಸ್ವತಿ ದೇವನಿರವಿಂ ಕ್ಷೇತ್ರವೆನಿಪವು ಭಾವಿಕರಿಗಾನಂದವೀವವುದುಂಬರವು ಮತ್ತೆ ಪಾವನದ ನರಸಿಂಹವಾಡಿಯು ದೇವನೆಲಸಿಯ ಗಾಣಗಾಪುರ ಈ ವಸುದೆಯೊಳಗಮಿತ ಪುಣ್ಯ ಸ್ಥಾನವೆನಿಸುವವು. ನಾಮಧಾರಕನೆಂಬ ಭಕ್ತನು ಪ್ರೇಮದಲ್ಲಿ ಶ್ರೀದತ್ತ ಗುರುವಿನ ನಾಮ ಸ್ಮರಣೆಯ ಮಾಡುತ್ತಿರುವನು ಭಕ್ತಿ ಭಾವದಲ್ಲಿ. ಕಾಮಿಸಿದ ಫಲವೊಂದು ದೊರೆಯದೆ ಮಹಾ ಸಂಕಷ್ಟ ಪಡುತ್ತಿರೆ ಕಾಮಿತಾರ್ಥವ ಪೊಂದಲಿಂದಿ ತೆರದಿ ಚಿಂತಿಸಿದ. ಇಂದು ಶ್ರೀ ಗುರು ದರ್ಶನವನ ಹೊಂದಿ ಮನದುನ್ನತದ ಬಯಕೆಯ ನೊಂದು ಬಿಡದಲೆ ಪಡೆವುದೆನ್ನೀ ಆಸೆ ಫಲಿಸದಿರೆ
ನಿಂದು ಶ್ರೀ ಗುರುಚರಣದಲ್ಲಿ ನನ್ನ ನೊಂದ ಜೀವವನರ್ಪಿಸುವೆ ದಿಟವೆಂದು ದೃಢ ಚಿತ್ತದಲ್ಲಿ ಗುರುಮೂರ್ತಿಯನ್ನು ಧ್ಯಾನಿಸುತ್ತಾ ಬರುತ್ತಲಿರಲ ನಾಮಧಾರಕನಿರದೆ ಮನದಲ್ಲಿ ನುಡಿಯುತ್ತಿದ್ದನು. ಗುರುವೆ ನೀನತಿ ಕರುಣ ನಿಧಿ ನಾ ಶರಣು ಬಂದಿಯೇನೋ. ಪೊರೆಯುತ್ತಿಯೇ ತವ ಭಕ್ತರನ್ನು ನೀ ಸ್ಮರಣ ಮಾತ್ರದಲ್ಲೆಂದು ನುಡಿವರು. ನಿರುತ ನಿನ್ನೆಯ ನಾಮವನ್ನು ನೆನೆಯುತ್ತಲಿಯೇ ನಾನು. ನೀನೇ ಜನನಿಯು ನೀನೇ ಜನಕನು ನೀನೇ ಬಂಧುವು ನೀನೇ ಬಳಗವು ನೀನೆನಗೆ ಸಕಲಾಪ್ತ ವರ್ಗವು ಜೀವನಾಧಾರ. ನಾನು ನಿನ್ನೆಯ ಚರಣ ಮನದಲ್ಲಿ ಧ್ಯಾನಿಸುವೆ ಪರಿಪರಿಯ ತೆರದಲ್ಲಿ. ಏನು ಕಾರಣವೆನಗೆ ನೀ ದಯದೋರದಿರುತ್ತಿರುವೆ. ಮಾತೆ ತನ್ನೆಯ ಕಂದ ಪಡುತಿಯ ಯಾತನೆಯ ಕಾಣುತ್ತಲತಿಶಯ ಪ್ರೀತಿಯಿಂ ಕೈ ಪಿಡಿದು ಕರುಣೆಯ ದೋರದಿರುತಿಯಳೆ. ತಾತನ ತವ ಪದವ ನಂಬಿರಲಿ ತೆರದ ನೀ ಕಠಿಣನಾದರೆ ಏತಕಾತವ ಬಿರುದು ಕರುಣ ಸಾಗರಂದೆಂಬ. ನೀನೆ ಬ್ರಹ್ಮನು ನೀನೆ ವಿಷ್ಣುವು ನೀನೆ ಶಿವ ತ್ರಿಮೂರ್ತಿ ದೇವನು ನೀನೆ ದೇವಾದಿಕರನಿಕರಕ್ಕೆ ದಾತೃವಾಗಿರುವೆ. ನಾನು ನಿನ್ನೊಳಗಲ್ಯದನ್ಯರನೇನು ಬೇಡಲಿ ದೇವ ನೀ ಮಹಾಜ್ಞಾನಿಯಾಗಿಯೇ ತಿಳಿಯದಿವುದೇ ನಿನಗೆ ನನ್ನಿರುವು. ದೀನ ನೀನೆನ್ನಿಂದ ನೇನನಾದರೂ ನೀನಪೇಕ್ಷಿಸುತ್ತಿರುವೆಯಾದರೆ ದಾನಿ ಎಂಬುವ ದಿವ್ಯ ನಾಮವು ನಿನಗೆ ಶೋಭಿಪುದೇ. ನೀನೆ ಧ್ರುವನಿಗೆ ಪದವಿಯಿತ್ತುದಕ್ಕೇನು ನಿನಗವನಿತ್ತ ನಿನ್ನನು ಸಾನುರಾಗದಿ ಸೇವಿಪಳು ಸಿರಿದೇವಿ ಸಂತತವು. ಮತ್ತೆ ನಾನಿನಗೆ ನನಿತ್ತಿಪೆ ಮೃತ್ಯು ನಿಮ್ ದೊರೆ ಬಯಸುತ್ತಿರುವನೆ ವಿತ್ತ ವಸ್ತುಗಳನ್ನು ಮತ್ತಿನ್ನೇನ ಪೇಳುವೆನೋ. ಅತ್ಯಧಿಕವಾಗಿರುವ ಗುರುವಿನ ಉತ್ತಮದ ಪರಿಪರಿಯ ಗುಣ ನೆನೆಯುತ್ತಲೀ ತೆರ ನಾಮಧಾರಕ ಮಾರ್ಗ ಕ್ರಮಿಸಿರಲು. ಸತ್ಯ ಶ್ರೀ ಗುರುದೇವನವನ ಚಿತ್ತದಲ್ಲಿ ಪ್ರತ್ಯಕ್ಷನಾದನು. ಅತ್ಯಧಿಕ ಸಂಪ್ರೀತಿಯಿಂದ ನಾಮಧಾರಕನು ಮತ್ತೆ ಚಿತ್ತದಿ ದತ್ತ ಗುರುವಿಗೆ ಉತ್ತುಮದ ಪೂಜೆಯನ್ನು ಗೈಯುತ್ತ ಮುತ್ತಿದಾನಂದದಲ್ಲಿ ಮೈಮರೆಯುತ್ತ ನಡೆದಿಯನು. 1ನೇ ಅಧ್ಯಾಯ ಸಂಪೂರ್ಣಂ. ಶ್ರೀ ಸದ್ಗುರು ದತ್ತಾತ್ರೇಯ ಚರಣಾರವಿಂದಾರ್ಪಣಮಸ್ತು. ಜೈ ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ ದತ್ತ.